ಮೇಡಮ್ ಹೌದು ಈಗ ನಾವು ಈ ಅಪ್ಲಿಕೇಶನ್ ಕೊಟ್ಟಿದ್ದಕ್ಕೆ ನೀವು ಸರ್ಚ್ ಮಾಡ್ತಾ ಇರೋದಲ್ವಾ? ನಾನು ಕೊಟ್ಟಿರೋ ಅಪ್ಲಿಕೇಶನ್ಗಲ್ವಾ ಮೇಡಮ್ ಈಗ ಸರ್ಚ್ ಮಾಡಿರೋದು? ನೀವು ಹೇಳ್ಬೇಕೀಗ ನಾನು ಕೊಟ್ಟಿರೋಂಥ ಅಪ್ಲಿಕೇಶನ್ನ ಸರ್ಚ್ ಮಾಡ್ತಾ ಇದ್ದೀರಾ. ಇದರಲ್ಲಿ ನಾನು ಸ್ಪಷ್ಟವಾಗಿ ಏನು ಹಾಕಿದ್ದೀನಿ, ನೀವು ಸರ್ಚ್ ಮಾಡಿರೋದೇನು? ಈಗ ನಮಗೆ ಟ್ರೈನಿಂಗ್ ಆಗಿರುತ್ತಾ? ನಮಗೇನಾದರೂ ಟ್ರೈನಿಂಗ್ ಕೊಟ್ಟಿರ್ತಾರಾ? ಬಂಧುಗಳೇ ನಮಸ್ಕಾರ. ನಾವೀಗ ಲಗ್ಗೆರೆಯಲ್ಲಿರುವಂತಹ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿದ್ದೀವಿ. ಕಳೆದ 5-6 ತಿಂಗಳ ಹಿಂದೆ ಖಾತಾಗೆ ಅಪ್ಲೈ ಇಸಿಗೆ ಅಪ್ಲೈ ಮಾಡಿದ್ವಿ. ಇಸಿಯಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ಖಾತಾ ನಂಬರು, ಪ್ರಾಪರ್ಟಿ ನಂಬರು, ಸೈಟಿನ ಡೈಮೆನ್ಷನ್ ಏನಿದೆ, ಸೈಟಿನ ಅಳತೆ ಸ್ಕ್ವೇರ್ ಫೀಟಲ್ಲಿ ಏನಿದೆ ಅಂತಲೂ ಮೆನ್ಷನ್ ಮಾಡಿ, ಅಕ್ಕಪಕ್ಕದ ಇವರೇನು ಕೇಳ್ತಾರೆ, ಈಸ್ಟ್ಗೇನು, ವೆಸ್ಟ್ಗೇನು, ನಾರ್ತ್ಗೇನು, ಸೌತ್ಗೇನು ಬರುತ್ತೆ ಅಂತ ಕೇಳಿದ್ದಾರೆ. ಅದನ್ನೆಲ್ಲ ನಾವು ಫಿಲ್ ಮಾಡಿದ್ದೀವಿ. ಅದಾದ ನಂತರ ಇಲ್ಲಿಂದ ಒಂದು ಇಸಿ ಬಂದಿದೆ ನಮಗೆ. ಖಾತಾ ನಂಬರ್ 438 ಅಂದರೆ ಇವ್ರು ಕೊಟ್ಟಿರೋದು ಪ್ರಾಪರ್ಟಿ ನಂಬರ್ 438ಗೆ ಬಂದ್ವಿ. ಈ ಥರ ನಾವು ಅಪ್ಲಿಕೇಶನ್ ಹಿಂಗೆ ಹಾಕಿದ್ವಿ. ನಮ್ಮದು ನಿಲ್ಲಿರಬೇಕು ಅಂದರೆ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಆಗಿಲ್ಲ. 2 ವರ್ಷಗಳಿಗೆ ನಾವು ಇಸಿಯನ್ನು ಅಪ್ಲೈ ಮಾಡಿದ್ದು. ಆ 2 ವರ್ಷಗಳಲ್ಲಿ ನಮ್ದೇನು ಟ್ರಾನ್ಸಾಕ್ಷನ್ಸೇ ಇಲ್ಲ. ಆದರೆ ನೀವು ಯಾವುದೋ ಒಂದು ಬೇರೆ ದಾಖಲೆಗಳನ್ನು ನಮಗೆ ಕೊಟ್ಟಿದ್ದೀರಾ ಅಂತ ಕೇಳಿದ್ದಕ್ಕೆ ಇಲ್ಲಿದ್ದಂಥ ಮೇಡಮ್ ಈಗ ಆ ಕಡೆ ಹೋಗಿದ್ದಾರೆ. ಇಲ್ಲ ನಿಯರೆಸ್ಟ್ ಕೊಡ್ತೀವಿ ನಾವು ಅಂತಾರೆ. ಅದು ನಿಯರೆಸ್ಟ್ ಹೆಂಗೆ ಕೊಡಕ್ಕೆ ಬರುತ್ತೆ? ಈಗ ಇಲ್ಲಿರೋ ಸಬ್ ರಿಜಿಸ್ಟರ್ನ ಕೇಳೋಣ, ನಿಯರೆಸ್ಟ್ ಕೊಡಕ್ಕೆ ಬರುತ್ತಾ ಅಥವಾ ನಾವು ಕೇಳಿರುವಂಥದ್ದಕ್ಕೆ ಕೊಡಬೇಕಾ ಅಂತ. ಈಗ ಆಫ್ ಮಾಡಬೇಕು ಅಂತ ಫೇಸ್ಬುಕ್ ಅಲ್ಲಿ ಲೈವ್ ಮಾಡ್ತಾ ಇದೀವಿ. ಯಾಕೆ ಅಂದ್ರೆ ಇವತ್ತು ನಾವು ಕೇಳುವಂತಹ ದಾಖಲೆ ಬೇರೆ, ಇಲ್ಲಿ ಕೊಡುವಂತಹ ದಾಖಲೆ ಬೇರೆ. ಕೇಳಿದ್ರೆ ನಿಯರೆಸ್ಟ್ ಕೊಡ್ತೀವಿ ಅಂತಾರೆ. ಪ್ರಾಪರ್ಟಿ ಇದು ನಿಯರೆಸ್ಟ್ ಕೊಡಕ್ ಬರುತ್ತಾ ಮೇಡಮ್? ಅದ್ರ ಮೇಲೆ ತಿರ್ಗಾ ಚೆಕ್ ಮಾಡಿ ತೋರಿಸ್ತಾರೆ, ನೋಡಿ ನಿಯರೆಸ್ಟ್ ಕೊಡ್ತಾ ಇದ್ದೀನಿ ಅಂತ. ಹೌದು, ಮೇಡಮ್ ಮಾಡಿ ಮೇಡಮ್ ನೋಡಿ ಯಾಕಿದೆಲ್ಲ ಮೇಡಮ್ ಇವತ್ತು ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಇವತ್ತು ಕಂದಾಯ ಇಲಾಖೆಯ ಸಬ್ ರಿಜಿಸ್ಟ್ರಾರ್ ಕಚೇರಿಗಳು ಯಾವ ರೀತಿ ಕೆಲಸ ನಿರ್ವಹಿಸ್ತಾ ಇದ್ದಾವೆ, ಹೆಂಗಿರ್ಬೇಕಿತ್ತು ಎಲ್ಲ ಆನ್ಲೈನ್ ಅಂತಾರೆ. ಆನ್ಲೈನ್ ಅಲ್ಲಿ ಮಾಡಿದ್ಮೇಲೆ ಇಲ್ಲಿರುವಂತ ಸ್ಟಾಫ್ಗೆ ಟ್ರೈನಿಂಗ್ ಕೊಡ್ಬೇಕು, ಕೊಡಬಾರ್ದು? ಕೊಟ್ಟಿದ್ಮೇಲೆ ಯಾಕೆ ಚೆಕ್ ಮಾಡಿಸ್ತೀವಿ? ಪ್ರಾಪರ್ಟಿ ಒಂದು ಟ್ರಾನ್ಸಾಕ್ಷನ್ ಬಂದಿದೆ ಡಿಟಿಡಿ, ನಿಮ್ದು ಎಷ್ಟು ಟ್ರಾನ್ಸಾಕ್ಷನ್? ನಮ್ದು ಟ್ರಾನ್ಸಾಕ್ಷನ್ ಇಲ್ಲ ಮೇಡಮ್. ಚೆಕ್ ಮಾಡಿಸ್ತೀವಿ ಸ್ವಲ್ಪ ಇದೆ. ಮತ್ತೆ ವಾದ ಮಾಡ್ತಾರಲ್ಲ, ನಾವು ನಿಯರೆಸ್ಟ್ ಕೊಡ್ತೀವಿ ಅಂತ ಹಿಂಗ್ ಮೇಡಮ್ ಹೇಳ್ತಾರೆ. ಜನಕ್ಕೆ ಇದೇ ಕೆಲಸನ ಒಂದೊಂದು ಇಸಿಗೆ 5-5 ಸಲ 6 ಸಲ ಅಪ್ಲೈ ಮಾಡಬೇಕಾ? ಏನ್ ಸಬ್ ರಿಜಿಸ್ಟ್ರು ಹೆಸರಿಲ್ಲ, ಏನಿಲ್ಲ. ಒಬ್ರು ಐಡಿ ಕಾರ್ಡ್ ಹಾಕಿದಾರಾ? ಅಲ್ಲಿದ್ರೆ ಬನ್ನಿ ತೋರಿಸಿ. ಇರೋರೆಲ್ಲ ಒಬ್ರೊಬ್ರು ಐಡಿ ಕಾರ್ಡ್ ಹಾಕಿದಾರ ತೋರಿಸಿ. ಏನ್ ನೀವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದ್ದೀರಾ ಸರ್? ನೀವು ಯಾಕೆ ಐಡಿ ಕಾರ್ಡ್ ಎಲ್ಲ ಕೊಟ್ಟಿಲ್ವಾ ನಿಮ್ಗೆ? ಕೊಟ್ಟಿದ್ದಾರಾ? ಮತ್ತೆ ಜೋಬಲ್ಲಿ ಕೊಟ್ಟಿದ್ದಾರಾ? ಜೋಬಲ್ಲಿ ಇಟ್ಕೊಳಕ್ ಹೇಳಿದಾರಾ? ಮತ್ತೆ ಹಾಕೋಬೇಕು ಕುತ್ಕೆಯಲ್ಲಿ. ಮೇಡಮ್ ಬಹುತೇಕ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಆಫೀಸಲ್ಲಿ ಕೆಲಸ ಮಾಡೋರು ಯಾರು, ಸ್ಟಾಫ್ಸ್ ಯಾರು, ಮಧ್ಯವರ್ತಿಗಳಿದ್ರೆ ಮಧ್ಯವರ್ತಿಗಳು ಯಾರು ಅನ್ನೋದೇ ಗೊತ್ತಾಗಲ್ಲ. ಆ ಕಾರಣಕ್ಕೆ ರಾಜ್ಯ ಸರ್ಕಾರ ಇವತ್ತು ಸರ್ಕಾರಿ ಅಧಿಕಾರಿಗಳು ಕಡ್ಡಾಯವಾಗಿ ಐಡಿ ಕಾರ್ಡ್ ಅನ್ನ ಕಚೇರಿಯ ಸಮಯದಲ್ಲಿ ಹಾಕಿರ್ಬೇಕು ಅಂತ. ಅರೆ ನೋಡಿದ್ರಲ್ಲ ಅವ್ರ ಕಾಂಟ್ರಾಕ್ಟ್ ಅಂತೆ, ಇಲ್ಲಿ ಕಂದಾಯ ಇಲಾಖೆ ಇಲ್ಲ ಅಂತಾರೆ. ಕಾಂಟ್ರಾಕ್ಟ್ ಬೇಸಿಸ್ ಆಗಿ ಹಾಕೋಬಾರ್ದು ಅಂತ ಇದೆಯೇನ್ರಿ? ಹಾಕೋಬೇಕು. ನಿಮ್ ಸೀಟಲ್ಲಿ ನಾಳೆ ನಾನು ಕೂತ್ಕೊಂಡ್ಬಿಟ್ಟು ಕೆಲಸ ಮಾಡಿದ್ರೆ ತೋರಿಸೋದಲ್ಲ, ಹಾಕೊಳ್ಳಿ ಕುತ್ತಿಗೆಗೆ.
ಮೇಡಮ್ ಮೆಜರ್ಮೆಂಟು ಹಾಕಿದ್ದೀವಿ ಮೇಡಮ್ 40-30 ಅಂತಲೂ ಹಾಕಿದ್ದೀವಿ. ಇವ್ರಿಗೆ ಕೊಟ್ಟರೆ ನೋಡಿ 600 ಅಡಿದು ನೀರು ಎಷ್ಟು ಆ ಥರ ಎಲ್ಲ ಹೇಳ್ಬಾರ್ದಲ್ವ. ನಾವು ಹೇಳ್ಬಿಟ್ಟು ಇದು ತಪ್ಪಾಗಿದೆಯಾ ಇದು ತಪ್ಪಾಗಿದೆಯಾ ಈಗ ಇದು ಈ ವಿಚಾರ ಇದಕ್ಕಲ್ಲ ಮೇಡಮ್, ಬೇರೆ ಸಾರ್ವಜನಿಕರಿಗೂ ಈ ರೀತಿ ಆಗ್ಬಾರ್ದು. ಈಗ ಇಲ್ಲಿ ತಪ್ಪಾಗಿದೆ, ಆದರೆ ಇವತ್ತು ಸಾರ್ವಜನಿಕರು ನೇರವಾಗಿ ಏನಾದ್ರೂ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ನಾವೇನೆ ಸಾರ್ವಜನಿಕರನ್ನೇ ಆನ್ಲೈನಲ್ಲಿ ಅಪ್ಲೈ ಮಾಡಿ ಬಂದು ಈಗೆಲ್ಲ ಈಸಿ ಆಗಿದೆ. ಮೊನ್ನೆ ಕೃಷ್ಣ ಬೈರೇಗೌಡ್ರೆ ಈ ರೀತಿಯಾದಂತಹ ವ್ಯವಸ್ಥೆಯನ್ನು ನಿಲ್ಲಿಸಬೇಕು, ಯಾಕೆಂದ್ರೆ ಮಧ್ಯವರ್ತಿಗಳ ಕಾಟದಿಂದ ತಪ್ಪಿಸ್ಕೋಬೇಕು ಅಂತೇಳಿ ಎಲ್ಲ ವ್ಯವಸ್ಥೆಯನ್ನು ನೀವು ಆನ್ಲೈನ್ ಮಾಡಿರುವಂತದ್ದು. ಆದ್ರೆ ಇಲ್ಲಿರೋ ಸಿಬ್ಬಂದಿಗಳಿಗೆ ನೀವು ಸರಿಯಾದಂತಹ ಟ್ರೈನಿಂಗ್ ಕೊಡಬೇಕು ಫಸ್ಟ್. ಯಾಕೆಂದ್ರೆ ಇಷ್ಟು ದಿನ ಸರ್ವರ್ ಇಶ್ಯೂ ಅದು ಇದು ಅಂತಿದ್ರು, ಆದ್ರೆ ಇವಾಗ ಯಾವ್ದು ಸರ್ವರ್ ಇಶ್ಯೂಗಳಿರಲ್ಲ. ಆದ್ರೆ ಸರಿಯಾದಂತಹ ತರಬೇತಿ ಇಲ್ದಲೇನೆ ಇವ್ರು ಇಷ್ಟ ಬಂದಂಗೆ ಕೊಡುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಇದು ನಿಲ್ಬೇಕು. ಮತ್ತೆ ಇದೊಂದು ನಾವು ಸುಮ್ಮನೆ ತೋರಿಸ್ತಾ ಇರೋದು ಒಂದು ಕಚೇರಿಯಲ್ಲಿ ಆಗಿರೋ ಸಮಸ್ಯೆ. ಬಹುತೇಕ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಇವತ್ತು ಇಸಿ ತಗೊಳ್ಳೋದಕ್ಕೆ ಜನರನ್ನ ಅಲ್ದಾಡಿಸುವಂತದ್ದು ಅಥವಾ ನಾವು ಹಾಕುವಂತ ದಾಖಲೆ ಸರಿ ಇಲ್ಲ. ಅವ್ರನ್ನ ನೇರವಾಗಿ ಹೇಳ್ಬಿಡ್ತಾರೆ, ನೀವು ಸರಿಯಾಗಿ ಕೊಟ್ಟಿಲ್ಲ, ಸರಿಯಾಗಿ ಮೆನ್ಷನ್ ಮಾಡಿಲ್ಲ. ನಮ್ಗೆ ಹೆಂಗ್ ಗೊತ್ತಾಗ್ಬೇಕು? ಫಾರಂ ಅಲ್ಲಿ ಏನಿರುತ್ತೋ ಅಷ್ಟನ್ನ ನಾವು ಮೆನ್ಷನ್ ಮಾಡಬೇಕಾಗಿರುವಂತದ್ದು. ಕೆಲವು ಸಲ ಹೇಳ್ತಾರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬೇಕಾದ್ರೆ ಹಳೆ ಇಸಿ ತಗೊಂಡಿದ್ದಾಗ ಅದ್ರಲ್ಲಿ ಇರುವಂತ ನಂಬರ್ಗಳು ಹಾಕಿ ಅಂತ. ಆ ನಂಬರ್ ಇರ್ಬೇಕು ಅಂದ್ರೆ ನೀವು ಸ್ಪೆಸಿಫಿಕ್ ಆಗಿ ಅಲ್ಲಿ ಮೆನ್ಷನ್ ಮಾಡಬೇಕು, ನೀವು ಇಂಥದ್ದನ್ನೇ ಹಾಕಬೇಕು ಅಂತ. ಅಲ್ಲೇನ್ ಕೇಳಿರ್ತೀರಾ? ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ನಮ್ಮ ಸ್ಥಳದ ಅಡ್ರೆಸ್, ಪಿನ್ ಕೋಡ್ ಅಥವಾ BBMP ಇಂದ PID ನಂಬರ್ ಬಂದಿದ್ರೆ ಆ ರೀತಿಯಾದಂತದ್ದು ದಾಖಲೆಗಳ ಸಂಖ್ಯೆಗಳನ್ನು ಹಾಕಿರ್ತೀವಿ. ಇವತ್ತು ಇಲ್ಲಿ ಬರೀ ಇದೊಂದು ಉದಾಹರಣೆ ತೋರಿಸ್ತಾ ಇರೋದು. ಎಚ್ಚೆತ್ಕೋಬೇಕು. ಬೇರೆ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಇರುವಂತಹ ಇಸಿನ ಕೊಡುವಂತಹ ಅಧಿಕಾರಿಗಳು, ಸಿಬ್ಬಂದಿಗಳು ದಯವಿಟ್ಟು ಸುಮ್ಮನೆ ತಪ್ಪು ಮಾಡಬೇಡಿ. ಮತ್ತೆ ಸಾರ್ವಜನಿಕರನ್ನ ಇದೊಂದೇ ಸಣ್ಣ ಕೆಲಸಕ್ಕೆ ಅಲ್ದಾಡಿಸಬಾರ್ದು ಅಂತ ಕೇಳ್ಕೊತಾ ಇಲ್ಲಿ ಹೇಳಿದ್ದಾರೆ. ಅದನ್ನ ಸರಿ ಮಾಡ್ಕೊಡ್ತೀವಿ ಅಂತ ನೋಡೋಣ ಹೆಂಗ್ ಸರಿ ಮಾಡ್ಕೊಡ್ತಾರೆ ಅಂತ. ನಮಸ್ಕಾರ.